ಚಾನಲಿಗೆ ಸ್ವಾಗತ ಸುಸ್ವಾಗತ. ಕೂರ್ಗ್ ಟ್ರಾವೆಲ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇ ಕೆಲವರು ವ್ಯೂಸ್ ನೋಡ್ತಾ ಇದ್ದೀರಿ. ಈಗ ನಿಮಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊರನಾಡು ಕರ್ನಾಟಕ ಬ್ಯಾಂಕ್ ATM ಇದೆ. ತುಂಬ ರಶ್ ಇದೆ. 1 ಗಂಟೆಗೆ ಕ್ಲೋಸ್ ಅಂತ ಇದು, ತಿರ್ಗಾ ರಿಓಪನ್ 4 o'clockಗೆ. ಒಳಗಡೆ ಹೋಗಿದ್ದಾರೆ ಗೆಸ್ಟು. ವಸತಿ ಗೃಹಗಳು. ಪಾರ್ಕಿಂಗ್ ಫ್ರೀ, ಇಲ್ಲಿ ಯಾವುದೇ ಚಾರ್ಜಸ್ ಇರಲ್ಲ. ಈಗ ಹೋಗ್ತಾ ಇದ್ದೀನಿ ದೇವಸ್ಥಾನದ ಹತ್ರ. ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಭಕ್ತಿ ನಿವಾಸ, ವಸತಿ ಗೃಹಗಳು. ಎಕ್ಸ್ಪ್ರೆಸ್ ಶೃಂಗೇರಿ, ಕಳಸ, ಬಾಳೆಹೊನ್ನೂರು, ಜೈಪುರ KKB ಎಕ್ಸ್ಪ್ರೆಸ್. ಪ್ರೈವೇಟ್ ಕುದುರೆಗಳು ಅವೆಲ್ಲ. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ. ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ದೇವನೊಬ್ಬನೇ. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ದೇವನೊಬ್ಬ ನಾಮ ಹಲವು. ಈಶ್ವರ, ಯೇಸು ಕ್ರಿಸ್ತ, ಅಲ್ಲಾ ಅಂತ ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲ ದೇವರು ಒಂದೇ. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಕ್ಯೂನಲ್ಲಿ ನಿಂತು ದರ್ಶನ ಮಾಡ್ತಾ ಇದ್ದಾರೆ. ಫೋಟೋ ತೆಗಿತಾ ಇದ್ದಾರೆ ಅಣ್ಣ. ಸೇವಾ ಕೌಂಟರ್. ಈ ರೀತಿ ಇದೆ ಪ್ರೈಸಸ್ ಸೇವಾ ಕೌಂಟರ್ಗೆ. ತೋರಿಸ್ತೀನಿ, ಹೋಲ್ಡ್ ಮಾಡಿ ಓದ್ಕೋಬೋದು. ಆದಿಶಕ್ತ್ಯಾತ್ಮಕ ಶ್ರೀ ಗಣಪತಿ ದೇವಸ್ಥಾನ ಸೇವಾ ವಿವರ. ಅಕ್ಕಿ ಸಮರ್ಪಣೆ 50 ರೂಪಾಯಿ, ಮಿನಿಮಮ್ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 17,750, 7,000 ರೂಪಾಯಿ. ಅನ್ನದಾನ 7,000 ರೂಪಾಯಿ. ಭಕ್ತಾದಿಗಳು ಅವರವರ ಯೋಗ್ಯತೆ ಅನ್ನಲ್ಲ, ಅವರವರ ಇಚ್ಛೆ. ಆ ಥರ ಯಾವ ಥರ ಬೇಕಾದರೂ ಅನ್ನ ಸಂತರ್ಪಣೆ ಮಾಡಿಸ್ಬೋದು. ಇಲ್ಲಿ ಚಾರ್ಜಸ್ ಇರುತ್ತೆ. ಒಂಥರ ಡಿಫ್ರೆಂಟ್ ಬೇಕು. ಇಲ್ಲಿ ಹೋಗಕ್ಕಾಗಲ್ಲ. ಆ ಕಡೆ ಎಂಟ್ರೆನ್ಸಲ್ಲಿ ಹೋಗ್ಲಿಕ್ಕಾಗಲ್ಲ, ಬರೋಕ್ಕೆ ಮಾತ್ರ ಅದು. ನಾನು ಕನ್ಫ್ಯೂಸ್ ಮಾಡ್ಕೊಂಡು ಆ ಕಡೆ ತೊಗೊಂಡೋಗಿದೆ. ಆರೋ ಮಾರ್ಕ್ ತೋರಿಸಿದ್ರು ಅಂತ. ಆದರೆ ದೇವರ ದರ್ಶನಕ್ಕೆ ಇಲ್ಲಿದೆ ದಾರಿ. ನನ್ನ ಚಂದಾದಾರರಿಗೆಲ್ಲ ಶ್ರೀ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿಸ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ದರ್ಶನ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಯೂವಲ್ಲಿ ನಿಂತಿದ್ದಾರೆ ಎಲ್ಲ. ಸಿಂಹ. ಓಕೆ ಆಫ್ ಮಾಡಬೇಕಂತೆ. ದೇವಸ್ಥಾನದಲ್ಲಿ ಎಂಟ್ರಿ ಇಲ್ಲ, ವಿಡಿಯೋ ಅಲೋ ಇಲ್ಲ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಅದರಲ್ಲೂ ದರ್ಶನಕ್ಕೆ ಶರ್ಟ್ ಪಿಚ್ ಹೋಗಬೇಕು ಫ್ರೆಂಡ್ಸ್. ನಾನು ದೇವಸ್ಥಾನದ ಬಳಿಗೆ ಹೋಗೋಕ್ಕಾಗಲ್ಲ. ವಿಡಿಯೋ ಅಲೋ ಇಲ್ಲ ಒಳಗಡೆ ಹೋದ್ರೂ, ಅದಕ್ಕೆ ಹೋಗಲಿಲ್ಲ. ಹೊರಗಡೆಯಿಂದನೇ ತೋರಿಸ್ತೀನಿ. ನಾನು ಸ್ಲಿಪ್ಪರ್ ಇಲ್ಲೇ ಬಿಟ್ಟಿದ್ದೀನಿ. ಸ್ಲಿಪ್ಪರ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ.
ವಿಡಿಯೋ ಒಳಗಡೆ ಅಲೋ ಇಲ್ಲ, ಹೊರಗಡೆಯಿಂದ ಹೀಗೆ ತೋರಿಸ್ತೀನಿ. ಹೊರನಾಡು ದೇವಸ್ಥಾನ ಹೊರಗಡೆಯಿಂದ ವ್ಯೂ ಈ ಥರ ಇದೆ. ಮೇಲ್ಗಡೆ ತೆಂಗಿನ ಮರ ಇದೆ, ಅದು ಕಟ್ ಮಾಡಿಲ್ಲ, ನೆಟ್ ಕಟ್ಟಿದ್ದಾರೆ. ಏನಾದರೂ ಅದು ಬಿದ್ದರೆ ನೆಟ್ ಮೇಲೆ ಬೀಳುತ್ತೆ. ಫ್ರೆಂಡ್ಸ್, ಮತ್ತೆ ಸಿಗೋಣ.